ಧರ್ಮಸ್ಥಳ ಸಮಾಧಿ ಶೋಧಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಉಸುಕುದಾರಿಯ ಜೊತೆ ಕಳೆದ 11 ದಿನಗಳಿಂದ ಎಸ್ಐಟಿ ತಲೆಬುರುಡೆ ರಹಸ್ಯದ ಜಾಡು ಬೆನ್ನಟ್ಟಿದೆ. ಭಾನುವಾರ ಸಮಾಧಿ ಶೋಧ ಕಾರ್ಯ ನಡೆಸಲಿಲ್ಲ. ಇವತ್ತು ಮತ್ತೆ ಎಸ್ಐಟಿ ಶೋಧ ಕಾರ್ಯ ನಡೆಸಲಿದೆ. ಈಗಾಗಲೇ ಮಾಸ್ಕ್ ಮ್ಯಾನ್ ತೋರಿಸಿದ 16ನೇ ಸ್ಪಾಟ್ನಲ್ಲಿ ಶೋಧ ನಡೆಸಿಯಾಗಿದೆ. ಆದರೆ 13ನೇ ಪಾಯಿಂಟ್ ಶೋಧ ಮಾಡದೆ ಹಾಗೆ ಉಳಿದಿದೆ. 13ನೇ ಸ್ಥಳ ಉತ್ಖನನ ಮಾಡ್ತಾರೋ ಅಥವಾ 16ನೇ ಸ್ಥಳದಲ್ಲಿ ಉತ್ಖನನ ಮಾಡ್ತಾರೋ ಅನ್ನೋದು ಇನ್ನೂ ಕುತೂಹಲವಾಗಿದೆ. ಧರ್ಮಸ್ಥಳ ನೂರಾರು ಶವ ಹೂತಿಟ್ಟ ಕೇಸ್ನಲ್ಲಿ 13ನೇ ಸ್ಥಳ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಈ ಹಿನ್ನೆಲೆಯಲ್ಲಿ ಉತ್ಖನನ ನಡೆಸುವುದಕ್ಕೆ ಜಿಪಿಆರ್ ತಂತ್ರಜ್ಞಾನವನ್ನ ಬಳಕೆ ಮಾಡ್ತಾರಾ ಅನ್ನುವಂತ ಪ್ರಶ್ನೆ ಮೂಡಿದೆ. ಎಸ್ಐಟಿ ಅಧಿಕಾರಿಗಳ ಇಂದಿನ ನಡೆಯೇ ನಿಗೂಢವಾಗಿದೆ. ಎಸ್ಐಟಿ ಟೀಮ್ಗೆ 13ನೇ ಪಾಯಿಂಟ್ ಸವಾಲು ಹಾಗೂ ಕಗ್ಗಂಟಾಗಿದೆ. ಅಣೆಕಟ್ಟು ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಉತ್ಖನನಕ್ಕೆ ಒಂದು ರೀತಿಯ ಚಾಲೆಂಜ್ ಆಗಿದೆ. ಉತ್ಖನನ ಸಮರಾಂಗಣಕ್ಕೆ ಇಂದು ಜಿಪಿಆರ್ ಬಳಸೋದು ಅನುಮಾನ. ಯಾಕಂದ್ರೆ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಮಂಗಳೂರು ಭೇಟಿ ರದ್ದಾಗಿದೆ. ನಿಗದಿಯಂತೆ ಇಂದು ಮಂಗಳೂರಿಗೆ ಆಗಮಿಸಬೇಕಾಗಿದ್ದಂತ ಮೊಹಂತಿ ಜಿಪಿಆರ್ ಅಲಭ್ಯ ಹಿನ್ನೆಲೆಯಲ್ಲಿ ಭೇಟಿಯನ್ನ ರದ್ದುಗೊಳಿಸಿದ್ದಾರಂತೆ. 13ನೇ ಸ್ಥಳದಲ್ಲಿ ಜಿಪಿಆರ್ ಬಳಕೆ ಇನ್ನೂ ಅಸ್ಪಷ್ಟವಾಗಿದೆ. ನಿಗೂಢ ವ್ಯಕ್ತಿ ತೋರಿಸಿದ ಕಡೆ ಇವತ್ತು ಶೋಧ ಸಾಧ್ಯತೆ ಇದ್ದು ಕೇವಲ ಕಾರ್ಮಿಕರನ್ನ ಬಳಸಿ ಉತ್ಖನನಕ್ಕೆ ಎಸ್ಐಟಿ ಸಿದ್ದತೆ ನಡೆಸಿದೆ. ವಿಧಾನಮಂಡಲ ಉಭಯ ಸದನಗಳ ಮುಂಗಾರು ಅಧಿವೇಶನ ಇಂದಿನಿಂದ ವಿದ್ಯುಕ್ತವಾಗಿ ಆರಂಭವಾಗಲಿದೆ. ಆಡಳಿತ ಹಾಗೂ ಪ್ರತಿಪಕ್ಷ ಸದಸ್ಯರುಗಳ ನಡುವೆ ವಾಗ್ಯುದ್ಧಕ್ಕೆ ವೇದಿಕೆ ಸಜ್ಜುಗೊಂಡಿದೆ. ಆಡಳಿತ ವೈಫಲ್ಯಗಳನ್ನು ಮುಂದಿಟ್ಟುಕೊಂಡು ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳುವುದಕ್ಕೆ ಪ್ರತಿಪಕ್ಷ ಬಿಜೆಪಿ ಜೆಡಿಎಸ್ ಸನ್ನದ್ದಗೊಂಡಿದ್ರೆ, ವಿಪಕ್ಷಗಳಿಗೆ ತಕ್ಕ ಉತ್ತರ ನೀಡುವುದಕ್ಕೆ ಆಡಳಿತಾರೂಢ ಕಾಂಗ್ರೆಸ್ ಸಕಲ ಸಿದ್ದತೆಯನ್ನ ಮಾಡಿಕೊಂಡಿದೆ. ಹೀಗಾಗಿ ಸದನ ಕಲಾಪವು ಕಾವೇರೋದು ನಿಶ್ಚಿತವಾಗಿದೆ. ಧರ್ಮಸ್ಥಳದ ಸುತ್ತ ನಡೀತಾ ಇರುವ ಬೆಳವಣಿಗೆಗೆ ಹಿಂದೂಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ದೇಶದ್ರೋಹಿಗಳಿಂದ ಇಡೀ ಧರ್ಮಸ್ಥಳವೇ ಟಾರ್ಗೆಟ್ ಅನ್ನುವಂಥ ಅಸಮಾಧಾನ ಹಿಂದೂಗಳಲ್ಲಿ ಹೆಚ್ಚಾಗ್ತಾ ಇದೆ. ಹೀಗಾಗಿ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬೀಳೋ ಸಾಧ್ಯತೆ ಇದೆ. ಅಲ್ಲದೆ ಇಂದಿನಿಂದ ಮುಂಗಾರು ಅಧಿವೇಶನ ಆರಂಭವಾಗಿದ್ದು ಶವ ಹೂತಿಟ್ಟ ಕೇಸ್ ಸಂಬಂಧ ವಿಶೇಷ ಚರ್ಚೆಗೆ ಮನವಿ ಮಾಡೋದಕ್ಕೆ ಬಿಜೆಪಿ ಮುಂದಾಗಿದೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ದೋಸ್ತಿಗಳು ಸಜ್ಜಾಗಿದ್ದಾರೆ. ಸದನ ಆರಂಭಕ್ಕೂ ಮುನ್ನವೇ ಬಿಜೆಪಿ ಜೆಡಿಎಸ್ ಪ್ರತಿಭಟನೆಗೆ ಅಣಿಯಾಗಿದೆ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ಧರಣಿಗೆ ತೀರ್ಮಾನಿಸಲಾಗಿದೆ. ಬೆಂಗಳೂರಿನಲ್ಲಿ ಆರ್ಸಿಬಿ ಕಾಲ್ತುಳಿತ ಪ್ರಕರಣದಿಂದ ಸರ್ಕಾರ, ಸಿಎಂ, ಡಿಸಿಎಂ ಜಾರ್ಕೊಂಡಿದ್ದಾರೆ. ಮೃತರ ಕುಟುಂಬಕ್ಕೆ ಸೂಕ್ತ ನ್ಯಾಯ ಕೊಡಿಸುವುದಕ್ಕೆ ದೋಸ್ತಿಗಳು ಹೋರಾಟಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಪ್ರತಿಭಟನೆ ಮೂಲಕ ಸದನ ಪ್ರವೇಶಿಸಲು ದೋಸ್ತಿಗಳು ಸಿದ್ದತೆ ನಡೆಸಿದ್ದಾರೆ. ದೆಹಲಿಯಲ್ಲಿ ಮತಗಳ್ಳತನದ ವಿರುದ್ಧ ಮಹಾಸಮರಕ್ಕೆ ಕಾಂಗ್ರೆಸ್ ರೆಡಿಯಾಗಿದೆ. ಬೃಹತ್ ಪ್ರತಿಭಟನಾ ಮೆರವಣಿಗೆಗೆ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ದೆಹಲಿಯಲ್ಲಿ ಬೃಹತ್ ಹೋರಾಟವನ್ನು ನಡೆಸಲಾಗ್ತಾ ಇದೆ. ಇಂಡಿಯಾ ಒಕ್ಕೂಟದ ಸಂಸದರೊಂದಿಗೆ ಮೆರವಣಿಗೆಗೆ ಸಿದ್ದತೆಯನ್ನು ಮಾಡಲಾಗಿದೆ. ಸಂಸತ್ ಭವನದಿಂದ ಚುನಾವಣಾ ಆಯೋಗದವರೆಗೂ ಮೆರವಣಿಗೆಯನ್ನು ನಡೆಸಲಾಗ್ತಾ ಇದ್ದು, ಆ ನಂತರ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಡುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ಹಳದಿ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಆರಂಭ ಆಗಿದೆ. ಬೆಂಗಳೂರಿನ ಆರ್ವಿ ರಸ್ತೆ ಬೊಮ್ಮಸಂದ್ರ ನಡುವೆ ಮೆಟ್ರೋ ಸಂಚಾರ ಶುರುವಾಗಿದ್ದು 19 ಕಿಲೋಮೀಟರ್ ದೂರ 16 ನಿಲ್ದಾಣಗಳಲ್ಲಿ ರೈಲು ಹಾದು ಹೋಗ್ತಾ ಇದೆ. ಪ್ರತಿ 25 ನಿಮಿಷಕ್ಕೊಂದು ಮೆಟ್ರೋ ರೈಲು ಸಂಚಾರ ಮಾಡ್ತಾ ಇದೆ. ರಾತ್ರಿ 10:42ಕ್ಕೆ ಕೊನೆಯ ಮೆಟ್ರೋ ರೈಲು ಸಂಚಾರ ಮಾಡುತ್ತೆ. ಮೆಟ್ರೋ ಸಂಚಾರಕ್ಕೆ ಟಿಕೆಟ್, ಸ್ಮಾರ್ಟ್ ಕಾರ್ಡ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಸಂತೋಷದ ವಿಚಾರ ಆಗಿದೆ. ಇದು ನಮಗೆ ನಮ್ಮ ಕಾರು ಎಲ್ಲಾ ಕಡೆನೂ ನಜ್ಜುಗುಜ್ಜಾಗಿದೆ. ಯಾಕೆ ಅಂದ್ರೆ ಇದು ಎಷ್ಟು ರಶ್ ಇತ್ತು, ನಾವೊಂದು ಟೈಮಿಂಗ್ ಮೇಂಟೈನ್ ಮಾಡಕ್ಕೆ ಆಗ್ತಾ ಇರಲಿಲ್ಲ. ಸೊ ಕಾರುಗಳು ಎಲ್ಲಾ ಕಡೆ, ಟೂ ವೀಲರ್ಸು ಇದು ಒಂದು ನುಗ್ಗಿ ನಾವು ರೇಷ್ಮೆ ಬೋರ್ಡ್ ದಾಟದೇ ಕಷ್ಟ ಆಗ್ಬಿಡ್ತಿತ್ತು ಅವಾಗ. ಈಗ ಆಗಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವರು ಹೇಳಿರೋ ಪ್ರಕಾರ ಈಗ ದೇಶದಲ್ಲಿ 2ನೇ ಸಿಟಿ ಮೆಟ್ರೋ ಕನೆಕ್ಟಿವಿಟಿ ಇರೋದು. ಈಗ ಸದ್ಯದಲ್ಲೇ 1ನೇ ಸಿಟಿ ಆಗುತ್ತೆ 125 ಕಿಲೋಮೀಟರ್ ಬಂದ ಮೇಲೆ. ಗುರು ರಾಘವೇಂದ್ರ ಸ್ವಾಮಿಗಳ 354ನೇ ಆರಾಧನಾ ಮಹೋತ್ಸವ ಹಿನ್ನೆಲೆ ಮಂತ್ರಾಲಯದಲ್ಲಿ ಮಧ್ಯಾರಾಧನೆ ಸಂಭ್ರಮ ಕಳೆಗಟ್ಟಿದೆ. ಗುರುರಾಯರು ಸಶರೀರರಾಗಿ ವೃಂದಾವನಸ್ಥರಾಗಿ ಇಂದಿಗೆ 354 ವರ್ಷವಾಗಿದೆ. ಈ ಹಿನ್ನೆಲೆ ಬೆಳಗ್ಗೆಯಿಂದಲೂ ಕೂಡ ಮಠದಲ್ಲಿ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ವೃಂದಾವನಕ್ಕೆ ಮಠದ ಶ್ರೀಗಳಿಂದ ವಿಶೇಷ ಮಹಾಪಂಚಾಮೃತ ಅಭಿಷೇಕವನ್ನ ನಡೆಸಲಾಗ್ತಾ ಇದೆ. ಸ್ವರ್ಣ ಕವಚ ರಾಯರ ವೃಂದಾವನಕ್ಕೆ ವಿಶೇಷ ಅಲಂಕಾರವನ್ನ ಮಾಡಲಾಗಿದೆ.
ಅದಕ್ಕೆಲ್ಲದಕ್ಕೂ ಕೂಡ ಪ್ರತೀಕವಾಗಿ ಮಂತ್ರಾಲಯ ಮಠದ ಮಂತ್ರಾಲಯಿ ವಾಹಿನಿಯ ಒಂದು ಮೈಸೂರು ನಾಡಹಬ್ಬ ದಸರಾ ಮಹೋತ್ಸವದ ಹಿನ್ನೆಲೆ ದಸರಾ ಗಜಪಡೆಯ ತೂಕ ಪರಿಶೀಲನೆಯನ್ನು ನಡೆಸಲಾಗಿದೆ. ಅರಣ್ಯ ಭವನದಿಂದ ಅರಮನೆ ಅಂಗಳದತ್ತ ಗಜಪಡೆ ಪ್ರವೇಶಿಸಿದ್ದು ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 9 ಆನೆಗಳ ತೂಕ ಪರಿಶೀಲನೆಯನ್ನ ಮಾಡಲಾಗುತ್ತಿದೆ. ನಗರದ ಧನ್ವಂತರಿ ರಸ್ತೆಯಲ್ಲಿರುವಂತಹ ಸಾಯಿರಾಮ್ ತೂಕಮಾಪನ ಕೇಂದ್ರದಲ್ಲಿ ಆನೆಗಳ ತೂಕವನ್ನು ಪರಿಶೀಲನೆ ಮಾಡಲಾಗುತ್ತಿದೆ. ತೂಕ ಪರಿಶೀಲನೆ ನಂತರ ಆನೆಗಳಿಗೆ ಪ್ರತಿನಿತ್ಯ ಪೌಷ್ಟಿಕ ಆಹಾರ, ಜಂಬೂ ಸವಾರಿ ಮೆರವಣಿಗೆಗಾಗಿ ತಾಲೀಮನ್ನು ನಡೆಸಲಾಗುತ್ತೆ. ದಸರಾ 2025 ಅಂಗವಾಗಿ ಮೊದಲೇ ತಂಡದಲ್ಲಿ ಆಗಮಿಸಿರ್ತಕ್ಕಂಥ ಆನೆಗಳಿಗೆ ನಾವು ಇವತ್ತು ತೂಕ ಪರೀಕ್ಷೆಯನ್ನು ಮಾಡಿದ್ದೀವಿ. ಆ ತೂಕ ಪರೀಕ್ಷೆ ಈ ತರ ಇರುತ್ತೆ. ಅಭಿಮನ್ಯು 5360 ಕೆಜಿಯನ್ನ ಭಾರವನ್ನು ಹೊಂದಿದ್ದಾನೆ. ತದನಂತರ ಏಕಲವ್ಯ 5305 ಕೆಜಿಯನ್ನು ಹೊಂದಿದ್ದಾನೆ. ಲಕ್ಷ್ಮಿ 3735 ಕೆಜಿ, ಮಹೇಂದ್ರ 5120 ಕೆಜಿ, ಭೀಮಾ 5460 ಕೆಜಿ, ಕಂಚನ್ನು 4880 ಕೆಜಿ, ಕಾವೇರಿ 3010 ಕೆಜಿ, ಧನಂಜಯ 5310 ಕೆಜಿ, ಪ್ರಶಾಂತ 5110 ಕೆಜಿ. ಸೊ ಈ ತರ ಎಲ್ಲ ಭಾರವನ್ನ ನಾವು ಹೇಳಿದೀವಿ. ಬಟ್ ಏನಂತಂದ್ರೆ ಎಲ್ಲ ಆನೆಗಳು ಹೆಲ್ದಿ ಆಗಿದಾವೆ. ಈ ಸಲ ತೂಕ ಚೆನ್ನಾಗೇ ಇದೆ. ನಾವೇನು ಅಂದ್ರೆ ಏರ್ಸೋಷ್ಟು ಏನೋ ಇದು ಇಲ್ಲ. ಆರೋಗ್ಯವಾಗಿದೆ. ಬೆಳಗಾವಿಯಲ್ಲಿ ಕೇವಲ 500 ರೂಪಾಯಿಗೆ ಸ್ನೇಹಿತರೇ ಸ್ನೇಹಿತನನ್ನ ಕೊಂದಿದ್ದಾರೆ. ಬೆಳಗಾವಿ ತಾಲೂಕು ಯಳ್ಳೂರು ಗ್ರಾಮದ ಪ್ರತಾಪ್ ಗಲ್ಲಿಯ ನಿವಾಸಿ ಹುಸೇನನ್ನ ತಾಯಿ ಮುಂದೆಯೇ ಹತ್ಯೆ ಮಾಡಲಾಗಿದೆ. ಕೊಲೆ ಆರೋಪಿ ಮನೋಜ್ ಸ್ಕ್ರಾಪ್ ತರೋದಕ್ಕೆ ಹುಸೇನ್ಗೆ 500 ರೂಪಾಯಿ ಕೊಟ್ಟಿದ್ದ. ಈ ಹಣವನ್ನು ವಾಪಸ್ ಕೇಳಿದ್ದಕ್ಕೆ ಇಬ್ಬರ ನಡುವೆ ಗಲಾಟೆ ನಡೆದಿದೆ. ಕುಡಿದ ಮತ್ತಿನಲ್ಲಿದ್ದಂತಹ ಮಿಥುನ್ ಮತ್ತು ಮನೋಜ್ ಹುಸೇನ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ. ಗವಿಸಿದ್ದಪ್ಪ ಕೊಲೆ ಖಂಡಿಸಿ ಕೊಪ್ಪಳದ ಗಡಿಯಾರ ಕಬ್ಬದಿಂದ ಅಶೋಕ ಸರ್ಕಲ್ವರೆಗೆ ಬೃಹತ್ ಪ್ರತಿಭಟನೆಗೆ ಕುಟುಂಬದವರು ತೀರ್ಮಾನಿಸಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತೆ ಮೃತ ಗವಿಸಿದ್ದಪ್ಪ ತಂದೆ ವ್ಯಾಪಾರಸ್ಥರಲ್ಲಿ ಮನವಿಯನ್ನ ಮಾಡಿದ್ದಾರೆ. ವಾಲ್ಮೀಕಿ ಮಹಾಸಭಾದಿಂದ ಪ್ರತಿಭಟನೆ ನಡೆಸಲಾಗುತ್ತಿದ್ದು ಈ ಹಿನ್ನೆಲೆ ನಗರದ ಖಾಸಗಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಕರಾವಳಿ ಕಿಚ್ಚು ಮಂಡ್ಯಕ್ಕೂ ಕೂಡ ವ್ಯಾಪಿಸಿದೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರದ ಆರೋಪದ ಬೆನ್ನಲ್ಲೇ ಮಂಡ್ಯದ ಹಿಂದೂಗಳಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಸೌಜನ್ಯ ಪ್ರಕರಣದ ನೆಪದಲ್ಲಿ ವೀರೇಂದ್ರ ಹೆಗ್ಗಡೆಯವರ ತೇಜೋವಧಿಗೆ ಯತ್ನಿಸಲಾಗುತ್ತಿದೆ. ಇದನ್ನ ಖಂಡಿಸಿ ಮಂಡ್ಯದ ಸಿಲ್ವರ್ ಜುಬ್ಲಿ ಪಾರ್ಕ್ನಿಂದ ಡಿಸಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಲಾಗುತ್ತೆ. ಆನಂತರ ಮಂಡ್ಯ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಅನುದಾನ ಹಂಚಿಕೆಯಲ್ಲಿ ಸರ್ಕಾರದ ತಾರತಮ್ಯ ಮಾಡಲಾಗ್ತಾ ಇದೆ ಅಂತ ಹೂವಿನ ಹಡಗಲಿ ಬಿಜೆಪಿ ಶಾಸಕ ಕೃಷ್ಣ ನಾಯ್ಕ್ ಆರೋಪಿಸಿದ್ದಾರೆ. ಹೂವಿನ ಹಡಗಲಿಯಲ್ಲಿ ಮಾತನಾಡಿದ್ದಾರೆ. ರಾಜ್ಯ ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅನ್ನುವಂತೆ ವರ್ತಿಸ್ತಾ ಇದೆ. ಸರ್ಕಾರ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಅನುದಾನವನ್ನು ಕೊಡ್ತಾ ಇದೆ. ಕಳೆದ ವರ್ಷ ಎಲ್ಲಾ ಶಾಸಕರಿಗೆ 50 ಕೋಟಿ ಕೊಡ್ತೇನೆ ಅಂತ ಹೇಳಿದ್ರು. ಸಿಎಂ ಅವರು ತಮ್ಮ ಮಾತನ್ನ ತಪ್ಪಿದ್ದಾರೆ ಅಂತ ಆರೋಪಿಸಿದ್ದಾರೆ. ಕೆಲವೊಂದು ಊರಲ್ಲಿ ಬಹಳಷ್ಟು ವರ್ಷದಿಂದ ಎಕರೆ 2 ಎಕರೆ ಜಮೀನುಗಳು ಹಾಳಾಗ್ಬಿಟ್ಟಿದೆ. ಬಳ್ಳಾರಿ ಪಾಲಿಕೆಯಲ್ಲೂ ಅನುದಾನ ಹಂಚಿಕೆ ಪಾಲಿಟಿಕ್ಸ್ ಜೋರಾಗಿದೆ. ಆಡಳಿತಾರೂಢ ಕಾಂಗ್ರೆಸ್ ಪಾಲಿಕೆ ಸದಸ್ಯರಿಗೆ ಹೆಚ್ಚು ಅನುದಾನವನ್ನು ನೀಡಲಾಗ್ತಾ ಇದೆ. ವಿಪಕ್ಷವಾದಂತಹ ಬಿಜೆಪಿ ಪಾಲಿಕೆ ಸದಸ್ಯರಿಗೆ ಕಡಿಮೆ ಅನುದಾನವನ್ನ ನೀಡಿದ ಆರೋಪ ಕೇಳಿಬಂದಿದೆ. 13 ಬಿಜೆಪಿ ಪಾಲಿಕೆ ಸದಸ್ಯರಿಂದ ಆಡಳಿತಾರೂಢ ಕಾಂಗ್ರೆಸ್ ಸದಸ್ಯರಿಗೆ ಕೊಡುವಷ್ಟೇ ನಮಗೂ ಕೊಡಿ ಅಂತ ಹೋರಾಟ ಕೇಳಿದ್ದಾರೆ. ಅನುದಾನ ಇಲ್ಲದೆ ವಾರ್ಡ್ ಅಭಿವೃದ್ಧಿ ಆಗ್ತಾ ಇಲ್ಲ. ಜನರ ದೃಷ್ಟಿಯಲ್ಲಿ ನಮ್ಮನ್ನ ವಿಲನ್ ಮಾಡುವಂತಹ ಹುನ್ನಾರ ನಡೆದಿದೆ ಅಂತ ಆರೋಪಿಸಿದ್ದಾರೆ. ದಕ್ಷಿಣ ಕಾಶಿ ಹಂಪಿಗೆ ವಾರಾಂತ್ಯಕ್ಕೆ ಅಂದಾಜು 50,000ಕ್ಕೂ ಹೆಚ್ಚು ಪ್ರವಾಸಿಗರು ಭೇಟಿ ನೀಡಿದ್ದಾರೆ. ಹಂಪಿಯ ಶ್ರೀ ವಿರೂಪಾಕ್ಷ, ವಿಜಯ ವಿಠಲ, ಕಲ್ಲಿನ ತೇರು, ಮಹಾನವಮಿ ದಿಬ್ಬ ಸೇರಿದಂತೆ ನಾನಾ ಸ್ಮಾರಕಗಳು, ದೇಗುಲಗಳನ್ನು ನೋಡಿ ಕಣ್ತುಂಬಿಕೊಂಡಿದ್ದಾರೆ. ಹಂಪಿಯ ಸೌಂದರ್ಯವನ್ನ ಸವಿತಾ ಇದ್ದಾರೆ. ಹೊಸಪೇಟೆಯ
ವಡಕರಾಯ ಗುಡಿಯಲ್ಲಿ ಪೂಜೆ ಸಲ್ಲಿಕೆ ಮಾಡಿ ನಗರದ ನಾನಾ ಕಡೆ ತಿರಂಗ ಯಾತ್ರೆಯನ್ನ ನಡೆಸಲಾಗಿದೆ. ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷ ಕಿಚಡಿ ಕೊಟ್ರೇಶ್ ನೇತೃತ್ವದಲ್ಲಿ ತಿರಂಗ ಯಾತ್ರೆಯನ್ನ ನಡೆಸಲಾಗಿದೆ. ವಡಕರಾಯ ಗುಡಿಯಿಂದ ಪಾದಗಟ್ಟೆ ಆಂಜನೇಯ ದೇಗುಲ, ಮಸೀದಿ, ಗಾಂಧಿ ಚೌಕ್, ಬಸ್ ನಿಲ್ದಾಣ ಸೇರಿದಂತೆ ನಾನಾ ಕಡೆ ಬೈಕ್ ರ್ಯಾಲಿಯನ್ನ ನಡೆಸಲಾಗಿದೆ. ಚಾಮರಾಜನಗರದ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕೆಕ್ಕನಹಳ್ಳಿ ರಸ್ತೆಯಲ್ಲಿ ಕೇರಳದ ಪ್ರವಾಸಿಗರ ಮೇಲೆ ಕಾಡಾನೆಯೊಂದು ದಾಳಿ ಮಾಡಿದೆ. ಆನೆ ಕಾಲಿನ ಕೆಳಗೆ ಸಿಲುಕಿದ್ರೂ ಪ್ರವಾಸಿಗ ಪವಾಡ ಸದೃಶವಾಗಿ ಪಾರಾಗಿದ್ದಾರೆ. ಅವರನ್ನ ಸಹಚರರು ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಅರಣ್ಯ ಅಧಿಕಾರಿಗಳು ಅವರ ವಿವರಗಳನ್ನು ಪತ್ತೆ ಹಚ್ಚುತ್ತಾ ಇದ್ದಾರೆ. ದಾಳಿಯ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ. ಕಾಫಿನಾಡಲ್ಲಿ ಕಾಡಾನೆಗಳ ಉಪಟಳ ಮುಂದುವರೆದಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಜನ್ನಾಪುರ ಸರ್ಕಲ್ನಲ್ಲಿರುವಂತಹ ಕಾಫಿ ತೋಟಕ್ಕೆ 15 ಪುಂಡಾನೆಗಳ ಹಿಂಡು ಲಗ್ಗೆ ಇಟ್ಟಿದೆ. ಆನೆ ಹಿಂಡು ತೋಟಗಳನ್ನು ನಾಶ ಮಾಡ್ತಾ ಇದ್ದು ಅರಣ್ಯ ಇಲಾಖೆಯ ವಿರುದ್ಧ ಸ್ಥಳೀಯರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಕರ್ನಾಟಕವನ್ನ ಇನ್ನೂ ಒಂದು ವಾರ ಮಳೆರಾಯ ಬಿಟ್ಟು ಬಿಡದೆ ಕಾಡಲಿದ್ದಾರೆ. ಮುಂದಿನ 6 ದಿನ ಭಾರಿ ಮಳೆಯಾಗಲಿದೆ ಅಂತ ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಂಗಳೂರು ಸೇರಿದಂತೆ ಕರಾವಳಿ, ಉತ್ತರ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಧಾರಾಕಾರ ಮಳೆ ಆಗುವಂತ ಸಾಧ್ಯತೆ ಇದೆ. ಬೆಳಗಾವಿ, ಧಾರವಾಡ, ಹಾವೇರಿ, ಬೀದರ್, ಕಲಬುರಗಿ, ರಾಯಚೂರು, ಬಾಗಲಕೋಟೆ, ಕೊಪ್ಪಳ, ಬಳ್ಳಾರಿ, ಚಿಕ್ಕಬಳ್ಳಾಪುರ, ತುಮಕೂರು, ರಾಮನಗರ, ಮಂಡ್ಯ ಜಿಲ್ಲೆಗಳಲ್ಲಿ ಮಳೆಯಾಗುವಂತ ಮುನ್ಸೂಚನೆಯನ್ನ ನೀಡಲಾಗಿದೆ. ಇದರ ಪ್ರಭಾವದಿಂದ ಕರಾವಳಿ, ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಆಗಸ್ಟ್ 10 ರಿಂದ ಆಗಸ್ಟ್ 16ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಬೆಳಗಾವಿ, ಧಾರವಾಡ, ಹಾವೇರಿ, ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ಬಾಗಲಕೋಟೆ, ಕೊಪ್ಪಳ, ಗದಗ, ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು, ರಾಮನಗರ, ಮಂಡ್ಯ, ಶಿವಮೊಗ್ಗ. ಯಾದಗಿರಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗ್ತಾ ಇದೆ. ವರುಣನ ಅಬ್ಬರಕ್ಕೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಶಹಾಪುರ ತಾಲೂಕಿನ ದಿಗ್ಗಿಸೈದಾಪುರ ಗ್ರಾಮದಲ್ಲಿ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದೆ. ಮನೆಯೊಳಗೆ ಮಳೆ ನೀರು ನುಗ್ಗಿ ಜನ ಪರದಾಡುವಂತಾಗಿದೆ. ಮನೆಯೊಳಗೆ ನೀರು ನುಗ್ಗಿ ಆಹಾರ ಧಾನ್ಯ ಸೇರಿ ಅಗತ್ಯ ವಸ್ತುಗಳು ಹಾನಿಯಾಗಿದೆ. ಮನೆಯೊಳಗಿನ ನೀರನ್ನ ಖಾಲಿ ಮಾಡೋದಕ್ಕೆ ಜನ ಹರಸಾಹಸ ಪಡ್ತಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ರೈತರ ಹೊಲಗಳಿಗೆ ಮಳೆ ನೀರು ನುಗ್ಗಿ ಹಲವು ಅವಾಂತರಗಳು ಸೃಷ್ಟಿಯಾಗಿದೆ. ಮೆಕ್ಕೆಜೋಳದ ಬೆಳೆಗೆ ಮಳೆ ನೀರು ನುಗ್ಗಿದ್ದು ಇನ್ನೇನು ಕೊಯ್ಲಿಗೆ ಬಂದಿದ್ದಂತಹ ಬೆಳೆ ಸಂಪೂರ್ಣವಾಗಿ ಹಾಳಾಗಿದೆ. ಬೆಳೆಗೆ ಅಳವಡಿಸಲಾಗಿದ್ದಂತಹ ಡ್ರಿಪ್ ಪೈಪ್ಗಳು ಹಾಳಾಗಿ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ಮೆಕ್ಕೆಜೋಳ, ಅಡಿಕೆ, ತೆಂಗು ಸೇರಿದಂತೆ ವಿವಿಧ ತರಕಾರಿಗಳು ಕೂಡ ಕೊಳೆಯುವಂತಹ ಹಂತ ತಲುಪಿದೆ. ಮಳೆ ಬಂದು ಎಲ್ಲ ಇಷ್ಟೊಂದು ನಷ್ಟ ಆಗಿದೆ. ಇದರಿಂದ ಈ ರೈತರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಪರಿಹಾರ ಕೊಡಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಗೌರಿಬಿದನೂರಿನಲ್ಲಿ ಸುರಿದ ಮಳೆಗೆ ಜನ ಹೈರಾಣಾಗಿದ್ದಾರೆ. ನಗರದ ಮುನೇಶ್ವರ ಬಡಾವಣೆ ಜಲಾವೃತಗೊಂಡಿದೆ. ಗಾಳಿ ಮಳೆ ಹಿನ್ನೆಲೆಯಲ್ಲಿ ಬೃಹದಾಕಾರದ ಮರಗಳು ನೆಲಕ್ಕೆ ಉರುಳಿದೆ. ತರಕಾರಿ ಮಾರುಕಟ್ಟೆ ಈಜುಕೊಳದಂತೆ ಆಗಿದೆ. ಮಾರ್ಕೆಟ್ ಒಳಗೆ ನೀರು ನುಗ್ಗಿ ಜನ ಪರದಾಡುತ್ತಿದ್ದಾರೆ.
ಕುಂಚಾವರಂ ಅರಣ್ಯ ಪ್ರದೇಶದಲ್ಲಿ ಭಾರೀ ಮಳೆಯಿಂದ ಜಲಾಶಯ ತುಂಬಿ ಹರಿತಾ ಇದೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕುಂಚಾವರಂ ಗ್ರಾಮದಲ್ಲಿ ಜಲಪಾತಕ್ಕೆ ಜೀವ ಕಳೆ ಬಂದಿದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತಹ ಜಲಾಶಯದಲ್ಲಿ ಪ್ರವಾಸಿಗರು ಹುಚ್ಚಾಟ ಪ್ರದರ್ಶನ ಮಾಡುತ್ತಿದ್ದಾರೆ. ಅಪಾಯದ ಸ್ಥಳದಲ್ಲಿ ನಿಂತು ಫೋಟೋಗೆ ಪೋಸ್ ಕೊಡ್ತಿದ್ದಾರೆ. ಮಳೆಗಾಲ ಮೀನುಗಾರಿಕೆ ನಿರ್ಬಂಧ ತೆರವುಗೊಳಿಸಲಾಗಿದೆ. ನಾಗರ ಪಂಚಮಿ, ನೂಲ ಹುಣ್ಣಿಮೆ ಪೂಜೆ, ಸಮುದ್ರ ಪೂಜೆ ಮುಗಿಸಿದ ನಂತರ ಮೀನುಗಾರರು ಸಮುದ್ರಕ್ಕಿಳಿದಿದ್ದಾರೆ. ಆಳ ಸಮುದ್ರ ಮೀನುಗಾರಿಕೆ ಸಾವಿರಾರು ಬೋಟ್ಗಳು ಇಳಿದಿದೆ. ಅಪಾಯ ಇಲ್ಲದೆ ಉತ್ತಮ ಮೀನುಗಾರಿಕೆ ಪ್ರಾರ್ಥನೆ ಜೊತೆಗೆ ಮೀನುಗಾರರು ಕಸುಬನ್ನು ಆರಂಭಿಸಿದ್ದಾರೆ. ಉತ್ತರಾಖಂಡದಲ್ಲಿ ಬೈಲಿ ಬ್ರಿಡ್ಜ್ ಪುನರ್ ನಿರ್ಮಾಣ ಮಾಡಲಾಗಿದೆ. ಇದರಿಂದ ಉತ್ತರಕಾಶಿ ಮತ್ತು ಗಂಗಾ ನಾನಿಯಲ್ಲಿ ಸಂಪರ್ಕ ಸರಳ ಆಗಿದೆ. ಪ್ರವಾಹ ಪೀಡಿತ ಪ್ರದೇಶಕ್ಕೆ ತೆರಳುವಂತಹ ಮಾರ್ಗ ದುರಸ್ತಿಯಾಗಿದೆ. ಪಂಜಾಬ್ ಸರ್ಕಾರದ ವಿರುದ್ಧ ಕಿಸಾನ್ ಮಸದೂರ್ ಸಂಘರ್ಷ ಸಮಿತಿ ಕೆರಳಿದೆ. ಅಮೃತ್ಸರ್ನಲ್ಲಿ ಭೂಸ್ವಾಧೀನ ಬಿಲ್ ಖಂಡಿಸಿ ಬೃಹತ್ ಪ್ರತಿಭಟನೆಗೆ ಇಳಿದಿದೆ. ನೂರಾರು ಬೈಕ್ಗಳಲ್ಲಿ ಸಮಿತಿ ಸದಸ್ಯರು ಬೈಕ್ ರ್ಯಾಲಿಯನ್ನು ನಡೆಸಿದ್ದಾರೆ. ಆ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. सारे ना